ನಮಸ್ಕಾರ ಪ್ರಜೆಗಳೇ. ಹಳ್ಳಿಗಳಲ್ಲಿ ಹಳೆಯ ವಸ್ತುಗಳಿಗೆ ಯಾವತ್ತೂ ವಯಸ್ಸಾಗೋದಿಲ್ಲ, ಅದಕ್ಕೆ ಮರುಜೀವ ತುಂಬ್ತಾನೆ ಇರ್ತಾರೆ. ಹೌದು, ರಿಪೇರ್ ಮಾಡ್ತಾ ಅದಕ್ಕೆ ಮರುಜೀವ ತುಂಬ್ತಾನೆ ಇರ್ತಾರೆ. ಹೀಗೆ ಹಳ್ಳಿ ಹಾದಿಯಲ್ಲಿ ಇವತ್ತೊಂದು ಹಳ್ಳಿ ಮನೆಗೆ ಬಂದಾಗ ನನಗೆ ಭಾಳ ವಿಶೇಷ ವಸ್ತು ಒಂದು ಕಾಣಿಸ್ತು. ಇದನ್ನು ನೋಡಿದ್ರೆ ನೀವು ಗೆಸ್ ಮಾಡ್ಬೋದು. ಹೌದು, ಇಲಿಗಳ ಕಾಟದಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೆ ಇಲಿಗಳನ್ನು ಹಿಡಿಯೋಕ್ಕೆ ಇದೊಂದು ಸಾಧನ. ಎಷ್ಟು ಜನ ಇದನ್ನ ನೋಡಿರ್ತೀರ ನನಗೆ ಗೊತ್ತಿಲ್ಲ. ಈಗ ಇಲಿಗಳನ್ನು ಹಿಡಿಯೋಕ್ಕೆ ಬೇರೆ ಬೇರೆ ರೀತಿಯ ಮೆಟಲ್ ವಸ್ತುಗಳು ಬಂದಿವೆ, ಅಥವಾ ನೇರವಾಗಿ ಕೊಲ್ಲಕ್ಕೆ ಕೆಮಿಕಲ್ ಯುಕ್ತವಾದಂತಹ ಮದ್ದುಗಳನ್ನು ಬಳಸ್ತಾ ಇದ್ದಾರೆ. ಅದರಿಂದ ಬೇರೆ ಥರದ ಸಮಸ್ಯೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಹೋಗಿ ದೂರದ ಜಾಗದಲ್ಲಿ ಸತ್ತು ಅದನ್ನು ಹಕ್ಕಿಗಳು ತಿಂದು ಅದರಲ್ಲಿರೋ ವಿಷ ಆ ಹಕ್ಕಿಗಳಿಗೆ ಸ್ಪ್ರೆಡ್ ಆಗಿ, ಅಥವಾ ಹಾವು ಅದನ್ನು ತಿಂದು ಹಾವಿನ ಮೈಯಲ್ಲೂ ಕೂಡ ಆ ವಿಷ ಹರಡುವುದು, ಈ ರೀತಿ ವಿಷ ಕೆಮಿಕಲ್ಲು ಹೇಗೆಲ್ಲ ಬೇರೆ ರೀತಿಯಲ್ಲಿ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತಿನ ಈ ವಿಚಾರದಲ್ಲಿ ನಾನು ತೋರ್ಸಕ್ಕೆ ಬಯಸ್ತಾ ಇರೋದೇನಂತ ಹೇಳಿದ್ರೆ, ಈ ಒಂದು ಇಲಿ ಬೋನು ಎಷ್ಟು ಸಿಂಪಲ್ಲಾಗಿ ಹ್ಯಾಂಡ್ಮೇಡ್ ಆಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಮ್ಮಿ ಕಬ್ಬಿಣವನ್ನು ಬಳಸಿದ್ದಾರೆ, ವುಡ್ಡನ್ನು ಜಾಸ್ತಿ ಬಳಸಿದ್ದಾರೆ. ಬಳಸಿರುವ ಕಬ್ಬಿಣದಲ್ಲೂ ಕೂಡ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದೆಲ್ಲ ಮರುಬಳಕೆಯ ವಸ್ತುಗಳೇ. ಈ ತಗಡು, ಈ ಟಿನ್ ಇದೆಲ್ಲ ಯಾವುದೋ ಎಣ್ಣೆಯ ಡಬ್ಬದ ಒಂದು ಭಾಗ. ಸೊ ಹಾಗೆ ಪ್ರತಿಯೊಂದು ಕೂಡ ಹ್ಯಾಂಡ್ಮೇಡಾಗಿ ತುಂಬ ಸಿಂಪಲ್ ವೇಯಲ್ಲಿ ಮಾಡಿದ್ದಾರೆ. ಹಾಗೆ ಇದನ್ನ ಉಳಿಸ್ಕೊಂಡಿದ್ದಾರೆ ಕೂಡ ಈಗಿನ ಜಮಾನದಲ್ಲಿ. ಈಗ ಕಂಪ್ಲೀಟಾಗಿ ಮೆಟಲ್ ಆಗಿ ದಿಂದ ಮಾಡಿರುವಂತಹ ಇಲಿಬೋನ್ಗಳು ಸಿಕ್ಕಿರೋ ಕಾಲದಲ್ಲೂ ಈ ರೀತಿಯ ಮರದ ಇಲಿಬೋನು ನನ್ನ ಕಣ್ಣಿಗೆ ಬಿದ್ದಿದ್ದು ನನಗೆ ಬಹಳ ವಿಶೇಷ ಅನಿಸ್ತು. ನಿಮ್ಮ ಬಳಿ, ನಿಮ್ಮ ಸುತ್ತಮುತ್ತ ಈ ರೀತಿ ಯಾವುದಾದ್ರೂ ಇದ್ದರೆ ಅಂಥದ್ದನ್ನ ದಯವಿಟ್ಟು ಕಮೆಂಟ್ ಮಾಡಿ.